ಸ್ನೇಹಿತರೆ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ಗೆ ಬಂದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಒತ್ತಿ. ಈ ರೀತಿ ಮಾಡುವುದರಿಂದ ನಾನು ಮಾಡುವಂಥ ಎಲ್ಲ ಸುದ್ದಿಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನೀವು ನೋಡ್ಬೋದು, ಸಮಯ ಮಾಡಿಕೊಂಡಾಗ ನನ್ನ ಸುದ್ದಿಗಳು ಬಂದಾಗ ಬರೀ ಕೇಳೋದಷ್ಟೇ, ಕೇಳಿ ತುಂಬ ಚೆನ್ನಾಗಿ ಇಂಟ್ರೆಸ್ಟ್ ಆಗಿರುತ್ತೆ. ಇದರಲ್ಲಿ ನಾನು ಇಷ್ಟು ದಿನ ಮಾಡಿರೋದೆಲ್ಲ ನಡೆದಿರೋ ಸ್ಟೋರಿಗಳು, ನಡೆದಿರೋ ಘಟನೆಗಳು, ಯಾವುದೋ ಒಂದು ಕ್ರಿಯೇಷನ್ಸ್ ಮಾಡಿರೋದನ್ನೆಲ್ಲ, ಊಹೆ ಮಾಡಿರೋದೆಲ್ಲ, ನಡೆದಿರುವಂತಹ ಘಟನೆಗಳನ್ನು ನಾನು ಇದರಲ್ಲಿ ನಿಮ್ಮ ಜೊತೆ ಹಂಚಿಕೊಂಡಿದ್ದೀನಿ. ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ಅಮಾವಾಸ್ಯೆ ಬಗ್ಗೆ ಒಂದು ಚಿಕ್ಕ ನಿಮಗೆ ಮಾಹಿತಿ. ಇವತ್ತು ಆಲ್ರೆಡಿ ಇವತ್ತು ಅಮಾವಾಸ್ಯೆ ಇದೆ. ಅಮಾವಾಸ್ಯೆ ದಿವಸ ಕೆಲವರು ಹೇಳ್ತಾರೆ, ಇವತ್ತು ಎಲ್ಲೂ ಹೋಗ್ಬಿಡಪ್ಪ, ಪ್ರಯಾಣ ಮಾಡಬೇಡ, ಹುಷಾರು ಅಂತ ಕೆಲವರು ಹೇಳ್ತಾರೆ. ಕೆಲವರು ಹೋಗೋದನ್ನು ನಿಲ್ಲಿಸ್ತಾರೆ. ಕೆಲವರು ವಾಹನ ಮಾಡೋದಾದರೆ ವೇಗವಾಗಿ ಹೋಗ್ಬಿಡ್ಬೋದು, ಇವತ್ತು ಎಚ್ಚರ ವಯಸ್ಸು, ಅಮಾವಾಸ್ಯೆ ಇದೆ ಅಂತ ಹೇಳ್ತಾರೆ. ಈ ರೀತಿ ಎಲ್ಲ ಹೇಳಿಕೆಗಳು ನೀವು ಕೇಳಿರ್ತೀರ. ಹಾಗೆ ಯಾರಾದರೂ ಸತ್ತೋದ್ರೆ, ಇವತ್ತು ಅಪಘಾತ ಆಗಿದೆಪ್ಪ, ಅಪಘಾತದಲ್ಲಿ 5 ಜನ ಸತ್ತೋಗ್ಬಿಟ್ರು, 4 ಜನ ಸತ್ತೋಗ್ಬಿಟ್ರು, ಇದಕ್ಕೆಲ್ಲ ಕಾರಣ ಅಮಾವಾಸ್ಯೆ ಅಂತ ಹೇಳೋದು ಕೇಳಿರ್ತೀರ ಅಲ್ವಾ? ಸ್ನೇಹಿತರೆ, ಅವೆಲ್ಲ ಸುಳ್ಳು ಅಂತಲ್ಲ, 100% ಸತ್ಯ ಅದು. ಯಾಕಂದರೆ ನೀವು ಕೆಲವೊಂದು ದೇವರ ಪುಸ್ತಕಗಳನ್ನು ಓದಿ ಸಮಯ ಸಿಕ್ಕಾಗ, ರಾಮಾಯಣ, ಮಹಾಭಾರತ ಆಗ್ಬೋದು, ಬೈಬಲ್ ಆಗ್ಬೋದು, ಕುರಾನ್ ಆಗ್ಬೋದು, ಮತ್ತು ಕೆಲವು ದೇವದೂತರ ಪುಸ್ತಕಗಳನ್ನು ನೀವು ಸಮಯ ಸಿಕ್ಕಾಗ ಓದಿ, ಅದರಲ್ಲೆಲ್ಲ ಬರೆದಿದೆ, ಅಮಾವಾಸ್ಯೆ ಹುಣ್ಣಿಮೆ ದಿವಸ ಯಾವುದೇ ಒಂದು ಆತ್ಮಗಳಿಗೆ, ದೆವ್ವಗಳಿಗೆ, ದುಷ್ಟಶಕ್ತಿಗಳಿಗೆ ಒಂದು ತುಂಬ ಬಲ ಇರುತ್ತೆ. ಅವತ್ತು ತುಂಬ ಬಲ ಇರುತ್ತದೆ. ಅಷ್ಟೇ ಅಂತಲ್ಲ, ಕೆಲವರು ಈ ಮಾಟ ಮಂತ್ರ ಮಾಡಿ ಕೆಲವರಿಗೆ ತೊಂದರೆ ಮಾಡಬೇಕನ್ನೋರಿಗೆ ಅಮಾವಾಸ್ಯೆ ಒಂದು ದಿವಸ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಆ ನಿಟ್ಟಿನಲ್ಲಿ ಅವತ್ತು ತುಂಬ ಜನ ಈ ರೀತಿ ಕೆಲಸಗಳು ಮಾಡ್ತಿರ್ತಾರೆ. ಹಾಗಾಗಿ ಅಮಾವಾಸ್ಯೆ ಹುಣ್ಣಿಮೆ ದಿವಸ ಎಚ್ಚರವಾಗಿರಬೇಕು, ಎಚ್ಚರದಿಂದಿರಬೇಕು. ಆದಷ್ಟು ದೇವರ ಕೆಲಸದಲ್ಲಿ, ದೇವರ ಸೂತ್ರಗಳು ಹೇಳ್ಕೊಂಡು ಮನೆಯಲ್ಲೆಲ್ಲ ಒಂದು ಒಳ್ಳೆಯ ಪೂಜೆಗಳನ್ನು ಮಾಡೋದು, ನಮಾಜ್ ಓದೋದಾಗ್ಬೋದು, ಇಲ್ಲ ಟೆಂಪಲ್ಸ್ ಹೋಗೋದು, ಆ ರೀತಿ ಮಾಡ್ಕೋಬೇಕು. ಇದು ತುಂಬ ಉತ್ತಮವಾದ ಕೆಲಸಗಳು. ಅಮಾವಾಸ್ಯೆ ಹುಣ್ಣಿಮೆ ದಿವಸ ಯಾವುದೇ ದುಷ್ಟಶಕ್ತಿಗಳು ನಿಮ್ಮ ಮೇಲೆ ಪ್ರಯೋಗ ಮಾಡಬಾರ್ದು, ಯಾವುದೇ ಆತ್ಮಗಳು, ದೆವ್ವಗಳು ನಿಮ್ಮ ಮುಂದೆ ಬರಬಾರ್ದು, ಪ್ರಯೋಗ ಮಾಡಬಾರ್ದು. ಅಂದರೆ ನೀವು ಈ ರೀತಿ ಹುಣ್ಣಿಮೆ ಅಮಾವಾಸ್ಯೆ ದಿವಸ ಜಾಗ್ರತೆ ವಹಿಸಿ ಮನೆಯಲ್ಲಿ ಎಲ್ಲರೂ ಪೂಜೆ ಎಲ್ಲ ಮಾಡೋದು ಉತ್ತಮವಾಗುತ್ತದೆ. ಯಾಕಂದರೆ ಅಮಾವಾಸ್ಯೆ ಹುಣ್ಣಿಮೆ ದಿವಸ ಎಲ್ಲ ದೆವ್ವಗಳಿಗೆ, ಆತ್ಮಗಳಿಗೆ ಫ್ರೀಡಮ್ ಇದ್ದಂಗೆ ಇರುತ್ತೆ. ಹಾಗಾಗಿ ಯಾಕಂದರೆ ಈ ಸಂಚಿಕೆಯಲ್ಲಿ ನಾನು ಹೇಳೋದು ಅಂದರೆ, ಒಂದು ದಿನ ನಾವು ಹೀಗೆ ಅಮಾವಾಸ್ಯೆ ಹುಣ್ಣಿಮೆ ದಿವಸ ಮಾತಾಡ್ಕೋವಾಗ ನಾನು ನಿರ್ಲಕ್ಷ್ಯ ಮಾಡಿದೆ. ಆ ಸಂದರ್ಭದಲ್ಲಿ ನಾನು ಸೆಕೆಂಡ್ PUC ಇದ್ದೆ. ನಾವು ಎಲ್ಲ ಸ್ನೇಹಿತರೆಲ್ಲ ಒಂದು ಕಡೆ ಸಂಜೆ ಆದರೆ ನಮ್ಮ ಊರಿನ 1 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಸರ್ಕಾರಿ ಪ್ರೌಢಶಾಲೆ ಹತ್ರ ಕೂತ್ಕೊಂಡು ಬಜ್ಜಿ, ಬೋಂಡ ಅವು ತೊಗೊಂಡು ಹೋಗೋದು, ತಿನ್ನೋದು, ಏನೋ ಒಂದು ಆಟ ಎಲ್ಲ ಆಡಿ ಡಿಸ್ಕಸ್ ಮಾಡ್ಕೊಂಡು ಬರ್ತಾಯಿದ್ದು ಸೆಕೆಂಡ್ PUCಲಿ, ಸುಮ್ಮನೆ ಹಂಗೆ ಹಳ್ಳಿ ಕಡೆ. ಒಂದಿನ ಏನಾಯಿತು ಅಂದರೆ, ಆವತ್ತು ಇದೇ ರೀತಿ ಪ್ರತಿನಿತ್ಯ ನಾವು ಸಮಯ ಸಿಕ್ಕಾಗ ಬೋಂಡ ಬಜ್ಜಿ ತೊಗೊಂಡು ಪಾರ್ಸಲ್ ತೊಗೊಂಡು ಶಾಲೆ ಹತ್ರ ಹೋಗಿ ಕೂತ್ಕೊಂಡು ತಿನ್ಕೊಂಡು ಬರೋದು. 5:30 ಹತ್ರ ಹೋದರೆ 6:30 ಲೈಟಾಗಿ ಕತ್ತಲಾಗುತ್ತೆ. ಆ ಸಂದರ್ಭಗಳಲ್ಲಿ ವಾಪಸ್ ಬರ್ತಿದ್ವಿ. ಆ ರೀತಿ ಒಂದಿನ ಹೋದಾಗ ಒಂದು ವಿಷಯ ತೊಗೊಂಡ್ವಿ. ಅದು ಏನಂದರೆ, ಒಂದು 2 ದಿನದ ಹಿಂದೆ ಒಬ್ಬ ವ್ಯಕ್ತಿ ಒಂದು ದೆವ್ವಗಳಿರೋ ಜಾಗದಲ್ಲಿ ಹಸುಗಳನ್ನು ಮೇಯ್ಸಕ್ಕೆ ಹೋಗಿರ್ತಾನೆ. ಅಲ್ಲಿ ಅವ್ನು ನಿದ್ದೆ ಬಂದಿರುತ್ತೆ, ತೂಗಿಸ್ತಾನೆ, ಅವ್ನು ನಿದ್ದೆ ಮಾಡ್ತಾನೆ. ಒಂದು ತಾಸು 2 ತಾಸು ತುಂಬ ಕೆಟ್ಟ ಜಾಗ ಅದು. ಅಲ್ಲಿ ತುಂಬ ಆತ್ಮಗಳು ಕ್ರೋಢೀಕರಣ ಆಗಿರುತ್ತದೆ. ತುಂಬ ಜನ ಅಲ್ಲಿ ಯಾರು ಸಂಜೆ ಆದರೂ ಹೋಗೋಕ್ಕೆ ಭಯಪಡ್ತಾರೆ, ಮಧ್ಯಾಹ್ನ ಹೊತ್ತು ಕೂಡ ಹೋಗೋಕ್ಕೆ ಭಯಪಡ್ತಾರೆ. ಮಧ್ಯಾಹ್ನ ಹೊತ್ತುಗಳೇ ದೆವ್ವಗಳು ಕಾಣಿಸ್ತಿದ್ದಾವೆ. ಅಷ್ಟು ಭಯಂಕರವಾದ ಜಾಗ ಅದು. ಅದು ಸುಮಾರು ಒಂದು 100 ವರ್ಷದ ಹಿಂದೆ ಒಂದು ಕಟ್ಟಡ ಕತ್ತಿ ಬಿದ್ದೋಗಿರುತ್ತೆ. ಅಲ್ಲಿ ಒಂದು ಮಾವಿನ ಮರ ಇಟ್ಟಿರ್ತಾರೆ. ಆ ಜಾಗದಲ್ಲಿ ಯಾರೂ ಹೋಗಲ್ಲ. ಒಬ್ಬ ಹುಡುಗ ಹಸುಗಳು, ದನಗಳು ಮೇಯ್ಸಕ್ಕೆ ಹೋಗಿ ಅಲ್ಲಿ ಮಲಗಿದ್ದು ಅವನಿಗೆ ಒಂದು 4-5 ದಿನದಿಂದ ಹೆಚ್ಚು ಜ್ವರ ಬಂದು ಒಂದು ದಿನ ಸತ್ತೋಗ್ಬಿಡ್ತಾನೆ. ಈಗ ಸತ್ತೋಗಿರೋದು ವಿಷಯ ಊರೆಲ್ಲ ಪ್ರಚಾರ ಆಗಿರುತ್ತೆ. ಅವನು ಆ ದೆವ್ವಗಳಿರೋ ಜಾಗದಲ್ಲಿ ಮಲಗಿ ಅವನಿಗೆ ಆಗಿದೆ ಅಂಥೇಳಿ ಹೇಳ್ಕೊಳ್ಳೋಕೆ ಶುರು ಮಾಡ್ತಾನೆ. ನಾವು ಕೂಡ ಆವತ್ತು ಅದೇ ಚರ್ಚೆ ಮಾಡಿದ್ವಿ. ಬೋಂಡ ಬಜ್ಜಿ ತಿನ್ನೋಕ್ಕೆ ಶಾಲೆ ಹತ್ರ ಹೋಗಿರೋರಲ್ಲ ಸಂಜೆ ಹೊತ್ತು. ನಾನು ಹೇಳಿದೆ, ಅವರೆಲ್ಲ
ಕ್ಲಾಸ್ಮೇಟು ಒಬ್ಬ ನಮ್ಮ ಮುರಳಿ, ಶ್ರೀನಿವಾಸ್ ನಾಯ್ಕ್ ಅಂತ, ಚಾಂದ್ ಪಾಷಾ ಅಂತ, ನಾನು 4 ಜನ ಹೋಗಿದ್ವಿ. ಚರ್ಚೆ ಮಾಡಿದಾಗ ನಾನು ನಂಬಿಲ್ಲ, ಸುಮ್ಮನೆ ಇದು ಯಾವ ದೇವಾಗಲಿ. ನಾನು ತುಂಬ ಧೈರ್ಯ ಜಾಸ್ತಿ. ನೈಟ್ ಹೋಗೋನೆ ಸೈಕಲಲ್ಲಿ ಎಲ್ಲಷ್ಟು ದೂರ ಬೇಕಾದ್ರೆ ಹೋಗ್ತಿದ್ದೆ. ನಮ್ಮ ಸ್ನೇಹಿತರು ರಾತ್ರಿ ಹೊತ್ತು ಅವರು ಪೇರೆಂಟ್ಸು ಇಟ್ಟಿಗೆ ಸುಡ್ತಾಯಿದ್ರು. ಆ ಸಂದರ್ಭಗಳಲ್ಲಿ ಕರೆದ್ರೆ ನೈಟು ಇಟ್ಟಿಗೆ ಸುಡ್ತಾರಕ್ಕೆ ನಾವೆಲ್ಲ ಒಂಥರ ಒಳ್ಳೆ ಚೆನ್ನಾಗಿ ನೈಟೆಲ್ಲ ಜಾಗನೇ ಇರ್ತೀವಿ. ಕೀರು ಅನ್ನ ಮಾಡಿ ಊಟಕ್ಕಿಲ್ಲೇ ಬಂದುಬಿಡಂದರೆ 4-5 ಕಿಲೋಮೀಟ್ರ್ ಹಳ್ಳಿ ಕಡೆ ಸೈಕಲಲ್ಲಿ ಹೋಗ್ಬಿಡ್ತಿದ್ದೆ. ಆ ಸೈಕಲ್ಗೆ ಲೈಟ್ ಇರೋಲ್ಲ, ಅಂದಾಜ ಮೇಲೆ ಹೋಗ್ಬಿಡ್ತಿದ್ದೆ. ಆ ದೇವ್ಗಳ ಜಾಗ ಎಲ್ಲರೂ ಹೇಳೋದು, ಏನು ಇಷ್ಟು ದೂರ ಇನ್ನೇ ಬಂದುಬಿಟ್ಟಿದ್ಯಾ ಊರಿಂದ ಅನ್ನೋದು. ಏನು ಬರುತ್ತೆ ದೇವ, ಭಯ ಇಲ್ವೇನೋ ಅಂದರೆ ಬಂದರೆ ಮಾತಾಡ್ಬಿಡೋಣ ಅಂತ ಆ ಧೈರ್ಯವಾಗಿ ನಾನು ತುಂಬ ಓಡಾಡ್ತಿದ್ದೆ. ಆಗಲೂ ಅಷ್ಟೇ ಈಗಲೂ ಅಷ್ಟೇ ತುಂಬ ಧೈರ್ಯವಾಗಿ ಓಡಾಡೋ ಸಂದರ್ಭದಲ್ಲಿ ಅವತ್ತು ಹೇಳಿದ್ರು ಇವರು, ಅವನು ಸತ್ತೋಗಿರೋದು ಆ ದೇವಗಳಿಂದ ಅಂತ ಹೇಳಿದ್ರು. ನಾನು ಸುಮ್ಮನೆ ಅವೆಲ್ಲ ಇನ್ನೂ ಇಲ್ಲ ಅಂದಾಗ, ಹಾಗಾಗಿ ನೀನು ಅಷ್ಟು ಹೇಳ್ತಿಲ್ಲಪ್ಪ, ಆ ಜಾಗದಲ್ಲಿ ನೋಡಿ ಈಗ 6:30 ಆಗಿದೆಯಲ್ಲ, ಇಲ್ಲಿಂದ 1.5 ಕಿಲೋಮೀಟ್ರ್ ಇದೆ, ಅಲ್ಲಿ ಹೋಗ್ಬಿಟ್ಟು ಮಾವಿನಕಾಯಿ ಕಿತ್ಕೊಂಡ್ಬರ್ತೀಯಾ, ನಿಂಗೆ ಧೈರ್ಯ ಇದೀನಿ ಅಂತ ಹೇಳ್ತಾರೆ. ಸರಿ ಅಂಥೇಳಿ ನಾನು ಅಷ್ಟೇ ಅಲ್ಲಿ ಬೆಟ್ ಕಟ್ಕೊತಾರೆ. 500 ರೂಪಾಯಿ ಬೆಟ್ಟು. ಅವತ್ತು 500 ರೂಪಾಯಿ ಅಂದರೆ ಇನ್ನೂ ಒಂದು ಬೆಲೆ, ಒಂದು 5,000 ಇದ್ದಂಗೆ. ನಿಜಾನಂತೆ ಓಕೆ ನೀನು ಹೋಗ್ಬಿಟ್ಟು ಬಾ, ಅಲ್ಲಿಗೆ ಹೋಗ್ಬಿಟ್ಟು ಮಾವಿನಕಾಯಿ ಆ ಮಾವಿನಕಾಯಿ ಏನಕ್ಕೆ ಅಲ್ಲೇ ತುಂಬ ಹುಳಿ ಮಾವಿನಕಾಯಿ, ಆ ಮರದಲ್ಲಿ ಬಿಟ್ಟರೆ ಎಲ್ಲಿ ಸಿಗೋಲ್ಲ, ಕಿತ್ಕೊಂಡ್ಬರ್ತೀನಿ ಅಂತ ಸೈಕಲಲ್ಲಿ ಹೋಗಿದ್ದು ನಾವೆಲ್ಲ. ಸೈಕಲ್ ತೊಗೊಂಡು ಹೋಗ್ಬಿಟ್ಟೆ. ಇವರು 3 ಜನ, ಉಳಿದಿದ್ದು 3 ಜನ ಮನೆಗಳಿಗೆ ಹೋಗ್ತಾರೆ. ನಿಮ್ಗೆ ಯಾಕೋ ನೀವು ಹೊರಡಿ, ನಾನು ನಮ್ಮ ಅಡ್ಡ ಇದೆಯಲ್ವ ಆ ಪ್ಲೇಸ್ಗೆ ಬರ್ತೀವಿ ಅಂಥೇಳಿ ಒಂದು ದೇವಸ್ಥಾನ ಕಡೆ ಆವಾಗ ನೈಟಲ್ಲಿ ಕುತ್ಕೊಂಡು ಊರಲ್ಲಿ ಒಂದು ಜಾಗ ಸೇರೋ ಜಾಗ ಬಂದುಬಿಡಿ ಅಂತ ಹೇಳಿದೆ. ನಾನು ಹೊರಟೆ. ಅಲ್ಲಿಂದ ನಾವಿರೋ ಜಾಗದಿಂದ 1.5-2 ಕಿಲೋಮೀಟ್ರ್ ಇತ್ತು. ಹೋಗ್ತಾ ಇದ್ದೆ. ಅವತ್ತು ಅಮಾವಾಸ್ಯೆ ಬೇರೆ. ಹೋಗ್ತಿದ್ದೀನಿ. ಹೋಗ್ತಾ 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 ನೆನಪು ಅಂದ್ಕೊಡೋದು, ಇವರೇನು ಹಿಂಗಂದರು ದೇವಗಳಿದಾವಂತ, ಏನಿದೆ ನೋಡೇ ಬಿಡೋಣ, ಏನಾಗುತ್ತೆ, ಯಾವ ದೇವಾನ ಇರುತ್ತೆ ಮಾತಾಡಿಬಿಡೋಣ ಅಂತ ಹೋಗ್ತಾಯಿದ್ದೆ. ಹೋಗ್ತಾ 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 ಹತ್ತಿರ ಹೋದೆ. ಒಂದು 300-400 ಮೀಟ್ರ್ ಇರುತ್ತೆ. ಅಷ್ಟಲ್ಲಿ ಸ್ಟಾರ್ಟ್ ಆಯ್ತು ನೋಡಿ ಅಳು ಸೌಂಡು. ಅಂತ ಒಂಥರ ಭಯಂಕರವಾಗಿ ಸೌಂಡು, ಅಳು ಸೌಂಡು. ಅದ್ರ ಜೊತೆಲಿ ಈ ವಾರದಿಂದ ಸತ್ತೋಗಿದ್ದಾನಲ್ಲ ಹುಡುಗ, ಅವನದು ಸೌಂಡ್ ಬರ್ತಿದ್ದೆ, ಅವನು ಅಳ್ತಾ ಇದ್ದಾನೆ. ಇನ್ನು ಯಾರ್ದು ಲೇಡೀಸ್ ಅಳೋ ಸೌಂಡ್ ಬರುತ್ತೆ, ಹುಡುಗರು ಅಳೋ ಸೌಂಡ್ ಬರುತ್ತೆ. ಸೌಂಡ್ ಅಲ್ಲಿಂದನೇ ಬರ್ತಾಯಿದ್ದೆ. ನಾನು ಎಲ್ಲಿ ಹೋಗಬೇಕು, ಪಾಡು ಬಿದ್ದಿರುವಂತಹ ಒಂದು ಕಟ್ಟಡ ಬಿದ್ದೋಗಿರುತ್ತಲ್ವ, ಆ ಜಾಗದಲ್ಲಿ 4 ಬಂಡೆಗಳು ಮಾತ್ರ ನಿಂತಿರುತ್ತವೆ. ಒಂದು ಮರ, ಮಾವಿನ ಮರ, ಅಲ್ಲಿ ಹೋಗಿ ಕಿತ್ಕೊಂಡ್ಬರ್ಬೇಕು. ನಾನು ಬೆಡ್ ಬೇರೆ ಕಟ್ಟಿದ್ದೀನಿ. ಹೋಗ್ತಾಯಿದ್ದೀನಿ. ಅಳು ಸೌಂಡ್ ತುಂಬ ಭಯಂಕರವಾಗಿ ಬರ್ತಾಯಿದೆ. ಬಟ್ ನಾನು ಹೋಗಲೇಬೇಕು. ನಾನು ವಾಪಸ್ ಹೋಗೋಕ್ಕೆ ಮಾತ್ರ ಮನಸ್ಸು ಒಪ್ಕೊತಿಲ್ಲ. ಏನಾದರೂ ಆಗಲಿ, ಅಳ್ತಾ ಇದ್ದಾರೆ, ಯಾರು ಕಾಣಿಸ್ತಾರೆ ನೋಡೇ ಬಿಡೋಣ ಅಂತ ಹೋಗ್ತಾಯಿದ್ದೀನಿ. ಅಷ್ಟೊತ್ತು ಇವ್ರೇನು ಮಾಡಿದ್ದಾರೆ, 3 ಜನನೂ ಭಯ ಬಿದ್ದುಬಿಟ್ಟು ಇವನೇನಾದರೂ ಆಗಿದ್ರೆ ನಮ್ಮ ಮೇಲೆ ಬರುತ್ತೆ ಅಂತ ಹೇಳಿ ನಮ್ಮ ಮನೆಗೆ ಡೈರೆಕ್ಟಾಗಿ ಹೋಗಿ ಹೇಳಿಬಿಟ್ಟು ಹೋಗ್ಬಿಟ್ಟು ನಿಮ್ಮ ಹುಡುಗ ಬೆಟ್ ಕಟ್ಕೊಂಡು ಅಲ್ಲಿ ಕೆಟ್ಟ ಜಾಗಕ್ಕೆ, ತಾಂಡ ಜಾಗಕ್ಕೆ ಹೋಗಿದ್ದಾನೆ, ಮಾವಿನಕಾಯಿ ಕುತ್ಕೊಂಡ್ಬಿಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮಣ್ಣ ಅವರೆಲ್ಲ ಭಯ ಬಿದ್ದುಬಿಟ್ಟಿದ್ದಾರೆ. ಏನು ಅಂತ ಹೇಳಿ ಸರಳಲ್ಲಿ ನಮ್ಮ ಮನೇಲಿ ಅವಾಗ ಒಂದು ಎಕ್ಸೆಲ್ ಇತ್ತು. ಎಕ್ಸೆಲ್ ತೊಗೊಂಡು ನಮ್ಮ ಅಣ್ಣ 2 ಅಣ್ಣಂದ್ರು ಬರ್ತಾರೆ. ಅಂತ ಫಾಸ್ಟ್ ಬಂದುಬಿಟ್ಟು ಅಲ್ಲಿಂದ 2 ಕಿಲೋಮೀಟರ್ ಅಲ್ಲ, ಎಕ್ಸೆಲ್ ಎಷ್ಟು ಫಾಸ್ಟ್ ಬರೆದುಬಿಟ್ಟಿದ್ದಾರೆ. ನಾನು ಇನ್ನೊಂದು ಹೋಗಿ ಹೋಗ್ತಾಯಿದ್ದೆ. ನನಗೆ ಭಯ ಶುರುವಾಯಿತು ಸ್ವಲ್ಪ. ಈಗ ಅಳೋದು ಬರ್ತಾಯಿದೆ, ಏನು ಮಾಡುತ್ತೋ, ಅವ್ನು ಬೇರೆ ಸತ್ತೋಗಿ ಅವನದೇ ವಾಯ್ಸ್ ಬೇರೆ ಬರ್ತಾಯಿದೆ ಅಂತ ಅಂದ್ಕೊಂಡೆ. ಮತ್ತು ನಾನು ಹಾಗೆ ಹೋಗಿ ನಾನು ಕಿತ್ಕೊಂಡು ಹೋಗ್ಬೇಕಷ್ಟೊತ್ತಿಗೆ ಇವ್ರು ಗಾಡಿ ಸೌಂಡ್ ಬಂತು. ಹಾರ್ನ್ ಹೊಡ್ತಾ ಇದ್ದಾರೆ, ಅಂತ ಕೂಗ್ತಾ ಇದ್ದಾರೆ, ವಾಪಸ್ ಬಾರೋ ಅಂತ ಜಾಗಕ್ಕೆ. ಹಿಂಗೂ ಇವ್ರು ಬರ್ತಾಯಿದ್ದಾರೆ ಅಂಥೇಳಿ ಧೈರ್ಯ ಮಾಡಿ ಮಾವಿನಕಾಯಿ ಕಿತ್ಕೊಂಡೆ. ಕೆಳಗಡೆ ಚೆನ್ನಾಗಿ ಅಂದು ಥರ ಇತ್ತು ಮಾವಿನಕಾಯಿಗಳು. ಕಿತ್ಕೊಂಡೆ ಜಾಗಕ್ಕೆ ಹೋಗ್ತಾಯಿದ್ದೀನಿ. ಇವ್ರು ಲೈಟ್ ಹಾಕ್ತಿದ್ರು ಕೂಡ ನಾವು ಬರ್ತೀನೋ ನಿಮ್ಮ ಜೊತೆಗೆ, ನಾನು ಬರ್ತೀನಿ ನಿಮ್ಮ ಜೊತೆಗೆ ಅಂತ ವಾಯ್ಸ್ ಕೇಳ್ತಾಯಿದ್ದೆ. ಇನ್ನೊಬ್ಬರು ಇವನಿಗೆ ನಾವು ಕಳಿಸಲ್ಲ, ವಾಪಸ್ ಕಳಿಸಲ್ಲ, ಇವನಿಗೆ ಇಲ್ಲಿ ಇಟ್ಕೊಳ್ಳೋಣ ಅಂತೇಳಿ ಒಬ್ಬೊಬ್ಬರು ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ಅಂದರೆ ಭಯ ಆಗೋಯ್ತು. ನಾನು ಕಿತ್ಕೊಂಡು ಕಾಯಿಗಳು ಕಿತ್ಕೊಳ್ತಾ ಇದ್ದೀನಿ. ಮಾವಿನಕಾಯಿಗಳು 2 ಕಾಯಿ ಕಿತ್ಕೊಳ್ತಾ ಇದ್ದೀನಿ. ಒಂದು ದೆವ್ವ ಹೇಳ್ತಾಯಿದೆ, ನೀನು ಇಲ್ಲೇ ಇದ್ಬಿಡು, ನನ್ನ ಜೊತೆ ಇದ್ಬಿಡು ಅಂತ ಒಬ್ಬನಿಗೆ ಅಳ್ತಾ ಹೇಳಿದ್ರೆ. ಇನ್ನೊಂದು ನಾವು ಹೋಗೋಕ್ಕೆ ಬಿಡಬಾರ್ದು ಅಂತ ಒಂದು ದೆವ್ವ ಈ ರೀತಿ ಹೇಳೋದು ಶುರುವಾಗೋಯಿತು. ತುಂಬ ಭಯಂಕರವಾಯಿತು. ಮತ್ತು ನಾವು ಬರ್ತೀವೋ ನಿಮ್ಮ ಜೊತೆ ಅಂತ ಹೇಳಿ ಈ ರೀತಿಯ ಧ್ವನಿಯಲ್ಲಿ ಜೋರಾಗಿ ಹೇಳ್ತಾ ಇದ್ದಾವೆ. ಬಟ್ ಅಲ್ಲಿ ಯಾರೂ ಕಾಣಿಸ್ತಾ ಇಲ್ಲ.
ಕಿತ್ಕೊಂಡು ಇನ್ನೊಂದು ಯೋಟನ್ ತಿರುಗಿ ಒಂದು 10 ಹೆಜ್ಜೆ ಆಗದೆ ಅಷ್ಟೊತ್ತು ನಮ್ಮ ಅಣ್ಣ ಅವರು ಲೈಟ್ ಹಾಕ್ಕೊಂಡು ಸೌಂಡ್ ಮಾಡ್ಕೊಂಡು ಬಂದ್ರಲ್ವ, ಬಂದುಬಿಟ್ಟಿದೆ ನಡಿ ಅಂಥೇಳಿ ಬರ್ತಾಯಿದ್ದೀನಿ ಅಂಥೇಳಿ ಸೈಕಲಲ್ಲಿ ನೀವು ಮುಂದೆ ನಡಿ, ನಾವು ಹಿಂದೆ ಬಿಡ್ತೀವಿ ಅಂತ ಅವರು ಆಲ್ರೆಡಿ ಕೇಳ್ತಿದ್ದಾರೆ. ನೋಡು ನಾವು ಏನು ಸೌಂಡ್ ಅಂದರೆ ನಡಿಯೋ, ಸೌಂಡ್ ಇರಲಿ ಏನಾದರೂ ಇರಲಿ ಅಂಥೇಳಿ ನಾವು 3 ಜನ ಆಯ್ತೀವಿ. ನೀನು ಮುಂದೆ ಫಾಸ್ಟಾಗಿ ನಡಿ ಅಂಥೇಳಿ ನಾನು ಫಾಸ್ಟಾಗಿ ತುಳಿತಾಯಿದ್ದ ಸೈಕಲ್ಲು ಲೈಟಿಂಗ್ಗೆ. ಇವರು ಬರ್ತಾಯಿದ್ದಾರೆ, ಇವರು ಭಯ ಪಡ್ತಿದ್ದಾರೆ. ಒಳದು ಜೋರಾಗಿ ಅಳ್ಳೋದು ಜಾಸ್ತಿನೇ ಆಯಿತು, ಕಡಿಮೆ ಏನೂ ಆಗಲಿಲ್ಲ, ಅಳ್ತಾನೆ ಇದ್ದಾವೆ. ಆವಾಗ ಮನೆಗೆ ಹೋಗಿ ಚೆನ್ನಾಗಿ ಬೆಂಡಿ ತಿಂದು ಬೈದರು. ಸ್ನೇಹಿತರೆ, ಆ ರೀತಿ ಎಲ್ಲ ಕಡೆ ಆತ್ಮಗಳಿಗಿರೋ ಕಡೆ, ದೇವಗಳಿರೋ ಕಡೆ ಇವತ್ತು ಅಮಾವಾಸ್ಯೆ ಇದೆಯಲ್ವ, ಹಾಗಾಗಿ ಒಳ್ಳೆಯಂಥ ದೊಡ್ಡ ಬಲ ಇರುತ್ತೆ. ಅಷ್ಟೇ ಅಂತಲ್ಲ, ನೀವು ಯಾರಾದರೂ ಅನುಮಾನ ಇದ್ದರೆ ದೇವಗಳಿಲ್ಲ ಸರ್ ಸುಮ್ಮನೆ ಇರಿ ಸರ್ ಅಂತ ಹೇಳಿದ್ರೆ ಬನ್ನಿ, ಒಬ್ಬ ಹೆಬ್ಬಾಳದಲ್ಲಿ ಇದು ಹೆಣೆಗಳನ್ನು ಸುಡುವವರು ಅಲ್ಲೇ ಇರ್ತಾರೆ, ಒಂದು ರೂಮ್ ಮಾಡಿಕೊಂಡು. ಅವ್ರ ಜೊತೆ ನಾನು ಒಂದು ದಿನ ನೀವು ಅಷ್ಟು ಧೈರ್ಯವಂತರಿದ್ದರೆ ಕೇವಲ ಅವ್ರ ಜೊತೆ ಅಲ್ಲಿ ಮಲಗಿ ಸಾಕು. ಅವರು 12 ಗಂಟೆ 1 ಗಂಟೆ ಇರ್ತಾರೆ, ಮತ್ತೆ ಬರ್ತಾರೆ. ಅವ್ರು ತೋರಿಸ್ತಾರೆ ಯಾವ ಸ್ಟೈಲಲ್ಲಿ ಬೇಕೋ ಆ ಸ್ಟೈಲಲ್ಲಿ ದೇವ್ರಿಗೆ ತೋರಿಸ್ತಾರೆ. ಅಷ್ಟಕ್ಕೂ ಇಲ್ಲವೇ ಇಲ್ಲ ಅಂದರೆ ಒಂದು ಮನೆ ಇಲ್ಲಿ ಚಿಂತಾಮಣಿ ಅಂತ, ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿಯಲ್ಲಿ ಒಂದು ಮನೆ ಇದೆ. ಆ ಮನೆ ನಾನು ಫ್ರೀಯಾಗಿ ಬಾಡಿಗೆ ಕೊಡಿಸ್ತೀನಿ, ಬಾಡಿಗೆನೇ ಕಟ್ಬಿಡಿ. ಒಂದು 15 ದಿನ ಇಲ್ಲಿ ಸಾಕು, 15 ದಿನ ಇಲ್ಲಿ ಸಾಕು. ನಿಮ್ಮ ಧೈರ್ಯ ಇದ್ದರೆ, ಆತ್ಮಗಳಿಲ್ಲ ದೇವಗಳಿಲ್ಲ ಅಂದರೆ ಇಲ್ಲಿ ನೋಡೋಣ. ಆ ರೀತಿ ನಾನು ಧೈರ್ಯವಾಗಿ ನಾನು ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಿ ಕರ್ನಾಟಕ ಓಡಾಡಿರೋದ್ರಿಂದ ತುಂಬ ದೇವಗಳು ನೋಡಿದ್ದೀನಿ. ನಾನು ಒಂದ್ಸಲ ಮಲಗಿದ್ರೆ ಪಕ್ಕದಲ್ಲಿ ನಿಂತ್ಕೊಂಡ್ಬಿಟ್ಟಿದೆ, 12:30 1 ಗಂಟೆ ಆಗಿದೆ, ಒಬ್ಬನೇ ಮಲಗಿದೆ, ದಿವಾನ ಪಕ್ಕದಲ್ಲಿ ಬಂದು ನಿಂತಿದೆ. ಫುಲ್ ಕತ್ತಲಲ್ಲಿ ವೈಟ್ ಆ್ಯಂಡ್ ವೈಟ್ ಸ್ಯಾರಿ ಹಾಕ್ಕೊಂಡು ಒಂಥರ ನಿಂತ್ಕೊಂಡ್ರೆ ಹೆಂಗಿರುತ್ತೆ ಹೇಳಿ. ಆ ರೀತಿ ನೋಡಿದೆ ನಾನು. ನೋಡ್ಬಿಟ್ಟು ಯಾರದು ಅಂತೇಳಿ ಜೋರಾಗಿ ಕಿರ್ಚಿ, ಯಾರದು ಅಂತೇಳಿ ಸಡನ್ಲಿ ನನ್ನ ಕೈ ಸ್ವಿಚ್ ಹತ್ರ, ಲೈಟ್ ಹಾಕೋ ಸ್ವಿಚ್ ಹತ್ರ ಹೋಯ್ತು. ಲೈಟ್ ಹಾಕಿ ಎಲ್ಲ ಕಡೆ ಓಡಾಡಿದ್ರೆ ಏನೂ ಇಲ್ಲ. ನಾನು ಕಿರ್ಚಿದ ಸೌಂಡ್ಗೆ, ಕೂಗಿದ ಸೌಂಡ್ಗೆ ಎದುರುಗಡೆ ಸುಮಾರು ದಿವಸ VR ಮಾಸ್ಟರ್ ಅವರು ಮಲಗಿದ್ರು. ಏನಾಯ್ತುಪ್ಪ ಏನಾಯಿತು, ಯಾಕೆ ಹಂಗೆ ಕಿರ್ಚಿದೆ ಅಂದರು. ಯಾರೋ ಮೊದಲು ಲೇಡಿ ನಿಂತ್ಕೊಂಡಿದ್ಲು, ಯಾರೋ ಒಂದು ದೇವ ಅನಿಸುತ್ತೆ, ನೋಡಿದ್ರೆ ಲೈಟ್ಗಳು ಆಗಲೇ ಕಾಣಿಸ್ತಿಲ್ಲ ಅಂದರು. ಒಬ್ಬನೇ ಯಾಕೆ ಒಳಗಡೆ ಮಲಗ್ತೀನಿ, ನೀನು ಮಾಡಿ ಮೇಲೆ ಬಾ ಅಂದರು. ಅವತ್ತು ಅವ್ರು ಮಾಡಿ ಮೇಲೆ ಮಲಗಿದ್ರು. ಅದು ತುಂಬ ಉದಾಹರಣೆಗಳು ನೋಡಿದ್ದೀನಿ. ಆದರೆ ಬೇರೆ ಸಂದರ್ಭದಲ್ಲಿ ಕಾಣಿಸೋಕ್ಕೆ, ಅಮಾವಾಸ್ಯೆ ಹುಣ್ಣಿಮೆ ದಿವಸ ಕಾಣಿಸೋಕ್ಕೆ ತುಂಬ ವ್ಯತ್ಯಾಸ ಇರುತ್ತೆ. ಅಮಾವಾಸ್ಯೆ ಹುಣ್ಣಿಮೆ ದಿವಸ ಅದಕ್ಕೆ ಅಂತ ಬಲ ಇರುತ್ತೆ, ನಿಮ್ಮ ದೇಹಕ್ಕೆ ಅವರು ಆವರಿಸ್ಕೋಬೋದು. ಹಾಗಾಗಿ ಎಚ್ಚರದಿಂದ ಇರಿ, ನಿರ್ಲಕ್ಷ್ಯ ಬೇಡ ದೇವಗಳ ಬಗ್ಗೆ. ಎಷ್ಟೋ ಜನಕ್ಕೆ ಕುತೂಹಲ ಇರುತ್ತೆ ಕೇಳಬೇಕು ಅಂತ ದೇವಗಳ ಬಗ್ಗೆ. 100% ಸತ್ಯವಾಗಿರುತ್ತವೆ. ಇವತ್ತು ಕೂಡ ಒಂದು 5-6 ತಿಂಗಳು 1 ವರ್ಷ ಯಾರು ಮನೆಯಲ್ಲಿ ವಾಸವಾಗಿಲ್ಲ, ದೊಡ್ಡ ಮನೆಗಳಿದ್ದರೆ ಅದರಲ್ಲಿ ಆವರಿಸ್ಕೊಂಡು ಆ ಮನೆಗಳು ಸೇರೋ ಜನರಿಗೆ ವಾಸ ಮಾಡೋಕ್ಕೆ ಹೋದಾಗ ಎಷ್ಟು ಆಟ ಆಡಿಸ್ತಾ ಹೋಗುತ್ತಾವೋ ಇವೆಲ್ಲ ನಡೀತಿದ್ದಾವೆ. ಸ್ನೇಹಿತರೆ, ಒಂದು ವಿಶೇಷ ವರದಿ ಕೊಡ್ತೀನಿ ಈ ಸಂದರ್ಭದಲ್ಲಿ. ಯಾರಾದರೂ ನಿಮಗೆ ತೊಂದರೆ ಮಾಡಿ ಮಾಟ ಮಂತ್ರ ಮಾಡೋದು ಮತ್ತು ಬೆಳೀಬಾರ್ದು ಅಂತ ಮಾಡಿ ನಿಮಗೆ ತುಂಬ ಕಾಟ ಕೊಡಬೇಕು ಅನ್ನೋ ರೀತಿ ನರಕ ಹೊಂದಿತ್ತಿದ್ರೆ, ಸಮಸ್ಯೆಗಳಾಗ್ತಿದ್ರೆ ಆ ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೆ ಒಂದು ಒಳ್ಳೆಯ ಜ್ಯೋತಿಷ್ಯ ಅವರು ಕೇರಳದಲ್ಲಿ ಬೋಧನೆ ಮಾಡಿ ಪರಿಹಾರ ಮಾಡಿಕೊಡ್ತಾರೆ. ಯಾರಾದರೂ ಆ ರೀತಿ ಸಮಸ್ಯೆಗಳಿದ್ದು ನಿಮಗೆ ಫೈನಾನ್ಸಾಗಿ ಬೆಳೀತಿಲ್ಲ, ಶತ್ರುಗಳ ಕಾಟ, ಬೆಳೆಯೋಕ್ಕೆ ಬಿಡ್ತಿಲ್ಲ, ಆ ಥರ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಫೋನ್ ನಂಬರ್ ಕಮೆಂಟ್ಸ್ ಮಾಡಿ, ನಾನು ನಿಮಗೆ ಅವರ ವಿಳಾಸ, ಅವ್ರ ದೂರವಾಣಿ ಸಂಖ್ಯೆ ಕೊಡ್ತೀನಿ. ಮಾತಾಡ್ಬೋದು, ಪರಿಹಾರ ಮಾಡ್ಕೋಬೋದು. ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಒಬ್ಬೊಬ್ಬರು ಶತ್ರುಗಳಿರ್ತಾರೆ, ಏನೋ ಒಂದು ಮಾಡ್ತಾ ಇರ್ತಾರೆ. ಬೆಳೆಯೋಕ್ಕೆ ಹೋದರೆ ಇಂಥ ಜಾಗಗಳಿಗೆ ತೋರಿಸ್ಕೊಂಡ್ರೆ ನೀವು ಪರಿಹಾರ ಮಾಡ್ಕೊಂಡು ಬೆಳೀತೀರ. ಇಲ್ಲ ಬಿಡು ನನ್ನ ಲೈಫ್ ಅಷ್ಟೇ, ನನ್ನ ಜಾತಕ ಅಷ್ಟೇ ಅಂತ ಹೇಳಿ ಆ ನೆಪದಲ್ಲಿದ್ದರೆ ಜೀವನ ಪೂರ್ತಿ ನೀವು ಶೂನ್ಯ ಆಗ್ತೀರ, ವಯಸ್ಸಾಗೋಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಇವತ್ತು ವಿಜ್ಞಾನ ಎಷ್ಟು ಬೆಳೆದಿದೆಯೋ ಈ ರೀತಿ ಕೂಡ ಮಾಟ ಮಾತ್ರ ಅಷ್ಟೇ ಬೆಳೆದಿದೆ. ಎಚ್ಚರವಾಗಿರಿ ಅಂತ ಹೇಳ್ತಾ, ಈ ಸುದ್ದಿ ಇಷ್ಟ ಆದಾಗ ಡೆಫಿನೆಟ್ಲಿ ನೀವು ಲೈಕ್ ಮಾಡಿ. ನನಗೆ ನೀವು ಲೈಕ್ ಕೊಡೋದ್ರಿಂದ ಒಂದು ಆಸಕ್ತಿ ಬರುತ್ತೆ ಸುದ್ದಿ ಮಾಡೋದಕ್ಕೆ. ಹಾಗೆ ನಿಮ್ಗೆ ಏನಾದ್ರು ಅನಿಸಿಕೆ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಬೋದು. ನಮಸ್ಕಾರ, ಧನ್ಯವಾದಗಳು.